ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಇವತ್ತು ನಾವು 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತವನ್ನು ನಾವು ಈ ಅಧ್ಯಾಯದಲ್ಲಿ ಈಗಾಗಲೇ ನಾವು ಪರಿಪೂರ್ಣ ಪೈಪೋಟಿ ಅಂದ್ರೇನು ಮತ್ತು ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಲಕ್ಷಣಗಳನ್ನು ನೋಡಿದ್ದೀವಿ. ಹಾಗೆಯೇ ಉದ್ಯಮ ಘಟಕದಲ್ಲಿ ಒಂದು ಆದಾಯದ ಪರಿಕಲ್ಪನೆಗಳು, ಪರಿಪೂರ್ಣ ಪೈಪೋಟಿಯಲ್ಲಿ ಆದಾಯದ ಪರಿಕಲ್ಪನೆಗಳು, ಅಲ್ಲಿ ಆದಾಯದ ಪರಿಕಲ್ಪನೆಗಳು ಅಂತ ಹೇಳಿದ್ರೆ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಒಂದು ರೇಖಾಚಿತ್ರದ ಮೂಲಕ ವಿವರಿಸುವುದನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ಅನಂತರ ಈ ಒಂದು ಉದ್ಯಮ ಘಟಕ, ಪರಿಪೂರ್ಣ ಪೈಪೋಟಿಯಲ್ಲಿನ ಉದ್ಯಮ ಘಟಕದ ಪೂರೈಕೆಯ ರೇಖೆ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಕಂಡು ಬರುತ್ತದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನ ಹೇಗೆ ಪಡೆದುಕೊಳ್ಳುತ್ತದೆ? ಇಲ್ಲಿ ಉದ್ಯಮ ಘಟಕದ ಪೂರೈಕೆಯ ರೇಖೆ ಅಂದ್ರೆ ಪೂರೈಕೆ ಅಂದ್ರೆ ಏನು, ಪೂರೈಕೆಯ ಅನುಸೂಚಿ ಮತ್ತು ಪೂರೈಕೆಯನ್ನು ನಿರ್ಧರಿಸುವಂತಹ ಅಂಶಗಳು, ಈ ಎಲ್ಲ ಸಂಗತಿಗಳನ್ನ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಈಗ ಇವತ್ತು ಅಲ್ಪಾವಧಿಯಲ್ಲಿ ಉದ್ಯಮ ಘಟಕದ ಪೂರೈಕೆಯ ರೇಖೆಯನ್ನು ಸಹ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಹಾಗಾಗಿ ಇವತ್ತು ದೀರ್ಘಾವಧಿಯಲ್ಲಿ ಉದ್ಯಮ ಘಟಕದ ಪೂರೈಕೆಯ ರೇಖೆ, ದೀರ್ಘಾವಧಿಯಲ್ಲಿ ಉದ್ಯಮ ಘಟಕದ ಪೂರೈಕೆಯ ರೇಖೆ. ಪೂರೈಕೆಯ ರೇಖೆ ಅಥವಾ ಪೂರೈಕೆ ಅಂತ ಹೇಳಿದ್ರೆ ಉದ್ಯಮ ಘಟಕವೊಂದು ಉತ್ಪಾದಿಸಿದಂತ ಸರಕುಗಳನ್ನು ಮಾರುಕಟ್ಟೆಗೆ ಸರಬರಾಜು ಮಾಡುವಂತ ಪ್ರಮಾಣ. ಉದ್ಯಮ ಘಟಕವೊಂದು ಉತ್ಪಾದಿಸಿದ ಸರಕುಗಳನ್ನು ಮಾರುಕಟ್ಟೆಗೆ ಸರಬರಾಜು ಮಾಡುವಂತಹ ಪ್ರಮಾಣವನ್ನ ನಾವು ಪೂರೈಕೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ ಸನ್ನಿವೇಶದಲ್ಲಿ ಉದ್ಯಮ ಘಟಕ ತನ್ನ ಸರಕುಗಳನ್ನ ಮಾರುಕಟ್ಟೆಗೆ ಮಾರಾಟ ಮಾಡೋದಕ್ಕೆ ಸಿದ್ಧ ಆಗಿರುತ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅಲ್ಪಾವಧಿಯಲ್ಲಿ ಇದ್ದ ಹಾಗೇನೆ ಇಲ್ಲಿಯೂ ಸಹ ಅಷ್ಟೇ ಅಲ್ಪಾವಧಿಯಲ್ಲಿ ಏನಿತ್ತು, ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿದ್ದು ಅಥವಾ ಸಮನಾಗಿರುವಂತಹ ಸನ್ನಿವೇಶದಲ್ಲಿ ಉದ್ಯಮ ಘಟಕ ತಾನು ಉತ್ಪಾದಿಸಿದಂತಹ ವಸ್ತುಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಸಿದ್ಧವಾಗುತ್ತದೆ. ಒಂದು ವೇಳೆ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಬೆಲೆ ಕಡಿಮೆಯಾಗಿತ್ತು ಅಂತ ಹೇಳಿದ್ರೆ ಆಗ ಉದ್ಯಮ ಘಟಕದ ಧನಾತ್ಮಕ ಉತ್ಪಾದನೆ ಅಂತಕ್ಕಂಥದ್ದು ಕಂಡು ಬರುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ಹಾಗೆಯೇ ಈ ತರಗತಿಯಲ್ಲೂ ಅಷ್ಟೇ ಉದ್ಯಮ ಘಟಕದ ದೀರ್ಘಾವಧಿಯಲ್ಲಿಯೂ ಸಹ ನಾವು ಪ್ರಮುಖವಾಗಿ 2 ಸನ್ನಿವೇಶಗಳ ಮೂಲಕ ವಿವರಿಸುತ್ತೇವೆ. ಉದ್ಯಮ ಘಟಕದ ದೀರ್ಘಾವಧಿಯ ಪೂರೈಕೆಯ ರೇಖೆಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಾವು 2 ಸನ್ನಿವೇಶವನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಸರಾಸರಿ ವೆಚ್ಚಕ್ಕಿಂತ ಬೆಲೆಯ ಪ್ರಮಾಣ ಹೆಚ್ಚಾಗಿದ್ದು ಅಥವಾ ಸಮನಾಗಿದ್ದರೆ ಆಗ ಉದ್ಯಮ ಘಟಕ ಧನಾತ್ಮಕ ಉತ್ಪಾದನೆಯನ್ನ ಕೈಗೊಳ್ಳುತ್ತದೆ. ಯಾವಾಗ ಅಂತ ಹೇಳಿದ್ರೆ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿ ಅಥವಾ ಸಮನಾಗಿರುವಂತಹ ಸನ್ನಿವೇಶದಲ್ಲಿ ಉದ್ಯಮ ಘಟಕ ಧನಾತ್ಮಕ ಉತ್ಪಾದನೆಯನ್ನ ಕೈಗೊಳ್ಳುತ್ತದೆ ಮತ್ತು ಆಗ ಸರಕುಗಳನ್ನು ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತದೆ. ಇದು ಒಂದು ಸನ್ನಿವೇಶ. ಇನ್ನು 2ನೇ ಸನ್ನಿವೇಶ ಏನು ಅಂತ ಹೇಳಿದ್ರೆ, ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ, ಆಗ ಉದ್ಯಮ ಘಟಕ ಧನಾತ್ಮಕ ಉತ್ಪಾದನೆಯನ್ನ ಕೈಗೊಳ್ಳುವುದಿಲ್ಲ, ಸರಕುಗಳನ್ನ ಮಾರುಕಟ್ಟೆಗೆ ಪೂರೈಕೆಯನ್ನು ಸಹ ಮಾಡೋದಿಲ್ಲ. ಹಾಗಾಗಿ ಈ 2 ಸನ್ನಿವೇಶಗಳನ್ನ ವಿವರಿಸುವುದರ ಮೂಲಕ ನಾವು ಉದ್ಯಮ ಘಟಕದ ಪೂರೈಕೆಯ ರೇಖೆಯನ್ನ ಹೇಗೆ ನಿರ್ಧರಿಸುತ್ತೇವೆ ಅನ್ನೋದನ್ನ ಈ ಒಂದು ಇವತ್ತಿನ ವಿಶ್ಲೇಷಣೆಯಲ್ಲಿ ನೋಡೋಣ. ಹಾಗಾಗಿ ಸನ್ನಿವೇಶ ಒಂದು P greater than or is equal to AC.
ಪಿ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ರೆ ಪಿ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ರೆ ಬೆಲೆಯು ಮಾರುಕಟ್ಟೆ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕನಿಷ್ಠ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಸಮನಾಗಿರಲೇಬೇಕು. ಈ ಸನ್ನಿವೇಶದಲ್ಲಿ ಉದ್ಯಮ ಘಟಕ ಸರಕುಗಳನ್ನು ಉತ್ಪಾದಿಸುತ್ತದೆ. ಉದ್ಯಮ ಘಟಕ ಸರಕುಗಳನ್ನು ಉತ್ಪಾದಿಸುತ್ತದೆ. ಹೀಗಾಗಿ ಇಲ್ಲಿ ಸರಾಸರಿ ವೆಚ್ಚಕ್ಕಿಂತ ಬೆಲೆ ಹೆಚ್ಚಾಗಿರಬೇಕು. ಸರಾಸರಿ ವೆಚ್ಚ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುವನ್ನ ಉತ್ಪಾದಿಸಲು ತಗುಲುವಂತಹ ವೆಚ್ಚ. ಪ್ರತಿಯೊಂದು ವಸ್ತುವನ್ನ ಉತ್ಪಾದಿಸಲು ತಗುಲುವಂತಹ ವೆಚ್ಚವನ್ನ ನಾವು ಸರಾಸರಿ ವೆಚ್ಚ ಅಂತ ಕರಿತೀವಿ. ಹೀಗೆ ಸರಕನ್ನು ಉತ್ಪಾದಿಸಲು ತಗುಲುವಂತಹ ವೆಚ್ಚಕ್ಕಿಂತ ಆ ಸರಕಿನ ಬೆಲೆ ಏನಾಗಿರಬೇಕು? ಹೆಚ್ಚಾಗಿರಬೇಕು. ಆ ಸರಕಿನ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಆಗಿದ್ದಾಗ ಆಗ ಆ ಉದ್ಯಮ ಘಟಕ ಅಂತಕ್ಕಂಥದ್ದು ಉತ್ಪಾದನೆಯನ್ನ ಹೆಚ್ಚಿಸಿಕೊಳ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಹಾಗಾಗಿ ಇದನ್ನ ಒಂದು ರೇಖಾಚಿತ್ರದಲ್ಲಿ ನೋಡೋದಾದ್ರೆ ನಾವು ಈಗ ಒಂದು ರೇಖಾಚಿತ್ರದಲ್ಲಿ ಈ ಒಂದು ವಿಶ್ಲೇಷಣೆಯನ್ನು ನೋಡೋದಾದ್ರೆ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಉತ್ಪನ್ನವನ್ನ OY ಲಂಬಾಕ್ಷದಲ್ಲಿ ಬೆಲೆ ಮತ್ತು ವೆಚ್ಚವನ್ನ ನೋಡ್ತೀವಿ. ಈಗ ಸನ್ನಿವೇಶ ಒಂದು ಏನ್ ಹೇಳುತ್ತೆ? ಬೆಲೆಯು ಕನಿಷ್ಠ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಬೆಲೆ ಅಂತ ಹೇಳಿದ್ರೆ ಮಾರುಕಟ್ಟೆ ಬೆಲೆ P1. ಮಾರುಕಟ್ಟೆ ಬೆಲೆ ಕನಿಷ್ಠ ಬೆಲೆಯು ಕನಿಷ್ಠ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಇದನ್ನ LRAC ಅಂತ ಕರಿತೀವಿ. LRAC ಅಂತ ಕರಿತೀವಿ. ಹಾಗೇನೆ ಸೀಮಾಂತ ವೆಚ್ಚದ ರೇಖೆಯು AC ರೇಖೆಯನ್ನ ಕನಿಷ್ಠ ಬಿಂದುವಿನಲ್ಲಿ ಛೇದಿಸಿ ಅದು ಮೇಲ್ಮುಖವಾಗಿ ಚಲಿಸುತ್ತದೆ. LRMC. LRAC ಅಂತ ಹೇಳಿದ್ರೆ ಲಾಂಗ್ ರನ್ ಆವರೇಜ್ ಕಾಸ್ಟ್ ಅಂತ ಹೇಳಿ ನೋಡ್ಬೋದು. ಅಂದ್ರೆ ದೀರ್ಘಾವಧಿಯ ಸರಾಸರಿ ವೆಚ್ಚ. LRMC ಅಂತ ಹೇಳಿದ್ರೆ ದೀರ್ಘಾವಧಿಯ ಸೀಮಾಂತ ವೆಚ್ಚ. ಹಾಗೆಯೇ ಬೆಲೆ P1 ಇದ್ದಾಗ Q1 ಪ್ರಮಾಣದಷ್ಟು ಉದ್ಯಮ ಘಟಕ ಸರಕುಗಳನ್ನು ಉತ್ಪಾದಿಸುತ್ತದೆ. ಬೆಲೆ P1 ಇದ್ದಾಗ ಉದ್ಯಮ ಘಟಕ Q1 ಪ್ರಮಾಣದಷ್ಟು ಸರಕುಗಳನ್ನು ಉತ್ಪಾದಿಸುತ್ತದೆ. ಇಲ್ಲಿ ಎ ಬಿಂದು ಅಂತ ಇಟ್ಕೊಳ್ಳೋಣ. ಎ ಬಿಂದು. ಈಗ ನೋಡಿ, ನಮ್ಮ ಮೊದಲನೇ ಒಂದು ಸನ್ನಿವೇಶ ಇದೆಯಲ್ಲ, ಆ ಸನ್ನಿವೇಶವನ್ನ ಈ ರೇಖಾಚಿತ್ರದಲ್ಲಿ ನಾವು ನೋಡಬಹುದು. ಇಲ್ಲಿ ಕೇವಲ 2 ವೆಚ್ಚದ ರೇಖೆಗಳು ಕಂಡು ಬರ್ತವೆ. ಒಂದು ಸರಾಸರಿ ವೆಚ್ಚ, ಮತ್ತೊಂದು ಸೀಮಾಂತ ವೆಚ್ಚ. ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಬದಲಾಗುವ ಉತ್ಪಾದನಾಂಗಗಳಾಗಿರೋದ್ರಿಂದ ಇಲ್ಲಿ ಬದಲಾಗುವ ಸರಾಸರಿ ವೆಚ್ಚ, ಸ್ಥಿರ ವೆಚ್ಚಗಳು ಅಂತಕ್ಕಂಥವು ಕಂಡು ಬರೋದಿಲ್ಲ. ಎಲ್ಲ ವೆಚ್ಚಗಳು ಸಹ ಇಲ್ಲೇನಾಗಿರ್ತವೆ? ಬದಲಾಗುವ ವೆಚ್ಚಗಳಾಗಿರ್ತವೆ, ಹೊರತು ಸ್ಥಿರ ವೆಚ್ಚಗಳು ಕಂಡು ಬರೋದಿಲ್ಲ. ಹಾಗಾಗಿ 2 ರೇಖೆಯನ್ನು ನಾವು ನೋಡಬಹುದು. ಈಗ ಬೆಲೆ ಅಂತಕ್ಕಂಥದ್ದು ಬೆಲೆಯ ರೇಖೆ P1. ಬೆಲೆಯ ರೇಖೆ ಏನಾಗಿದೆ? OX ಅಕ್ಷಕ್ಕೆ ಸಮಾನಾಂತರವಾಗಿದೆ.
ಇದನ್ನ ಪ್ರೈಸ್ ಕರು ಅಂತ ಕರಿತೀವಿ. ಪ್ರೈಸ್ ಯಾಕೆ OX ಅಕ್ಷಕ್ಕೆ ಸಮನಾಗಿದೆ ಅಂತ ಹೇಳಿದ್ರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದೇ ಗುಣಮಟ್ಟದ ಸರಕನ್ನ ಒಂದೇ ಬೆಲೆಯಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ಮಾರಾಟ ಆಗ್ತಾರೆ. ಅದೇ ಬೆಲೆಯಲ್ಲಿಯೇ ಉತ್ಪಾದಕರು ತಮ್ಮ ಸರಕುಗಳನ್ನು ಮಾರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಬೆಲೆ ಒಂದೇ ಆಗಿರೋದ್ರಿಂದ ಬೆಲೆಯ ರೇಖೆ ಏನಾಗಿರುತ್ತದೆ, OX ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ. ಈ ಸನ್ನಿವೇಶ ಬೆಲೆಯ ರೇಖೆ ಅಂತಕ್ಕಂಥದ್ದು P1 ಆಗಿದೆ. ಆಗ ಸರಾಸರಿ ವೆಚ್ಚ, ದೀರ್ಘಾವಧಿಯ ಸರಾಸರಿ ವೆಚ್ಚ U ಆಕಾರವನ್ನು ಹೊಂದಿದ್ದು ಬೆಲೆಯ ರೇಖೆಗಿಂತ ಕೆಳಭಾಗದಲ್ಲಿ ಚಲಿಸಿ, ಆನಂತರ ಏನಾಗಿದೆ, ಅದು ಮೇಲ್ಮುಖವಾಗಿ ಚಲಿಸಿದೆ. ಬೆಲೆಯ ರೇಖೆಗಿಂತ ಕೆಳಭಾಗದಲ್ಲಿ ಚಲಿಸಿ ಅಂತ ಮೇಲ್ಮುಖವಾಗಿ, ಅಂದ್ರೆ ಬೆಲೆಗಿಂತಲೂ ಸಹ ಸರಾಸರಿ ವೆಚ್ಚ ಅಂತಕ್ಕಂಥದ್ದು ಕೆಳಭಾಗದಲ್ಲಿದೆ. ಬೆಲೆಯ ರೇಖೆಗಿಂತ ಸರಾಸರಿ ವೆಚ್ಚದ ರೇಖೆ ಏನಾಗಿದೆ, ಕೆಳಭಾಗದಲ್ಲಿದೆ. ಹಾಗಾಗಿ ಇಲ್ಲಿ ಬೆಲೆ ಹೆಚ್ಚಾಗಿದೆ ಮತ್ತು ಸರಾಸರಿ ವೆಚ್ಚದ ರೇಖೆ ಕಡಿಮೆ ಇದೆ. ಅಂದ್ರೆ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಲೇಬೇಕು ಅಥವಾ ಸಮನಾಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಕನಿಷ್ಠ ಬಿಂದು, ಸರಾಸರಿ ವೆಚ್ಚದ ಕನಿಷ್ಠ ಬಿಂದುವನ್ನ ಸೀಮಾಂತ ವೆಚ್ಚದ ರೇಖೆಯು ಛೇದಿಸಿದೆ. ಮತ್ತು ಈ ಸೀಮಾಂತ ವೆಚ್ಚದ ರೇಖೆ ಬೆಲೆಯ ರೇಖೆಯನ್ನು ಎಲ್ಲಿ ಛೇದಿಸುತ್ತದೆಯೋ ಅಲ್ಲಿ ಸಮತೋಲನದ ಉತ್ಪನ್ನ ಅಥವಾ ಉತ್ಪನ್ನದ ಪ್ರಮಾಣ ನಿರ್ಧಾರ ಆಗುತ್ತದೆ. ಹಾಗಾಗಿ ಇಲ್ಲಿ ಏನಾಗಿದೆ, ಎ ಬಿಂದುವಿನಲ್ಲಿ ಸೀಮಾಂತ ವೆಚ್ಚ ಮತ್ತು ಬೆಲೆಯ ರೇಖೆ ಪರಸ್ಪರ ಛೇದಿಸಿದೆ. ಹಾಗಾಗಿ ಈ ಪ್ರಮಾಣದಲ್ಲಿ ಅಂದ್ರೆ Q1 ಪ್ರಮಾಣದಲ್ಲಿ ಸರಕುಗಳು ಉತ್ಪಾದನೆಯಾಗುತ್ತದೆ. ಈ ಸನ್ನಿವೇಶದಲ್ಲಿ ಧನಾತ್ಮಕ ಉತ್ಪನ್ನವನ್ನ ಉದ್ಯಮ ಘಟಕವು ನಿರ್ಧರಿಸುತ್ತದೆ. ಈ ಸನ್ನಿವೇಶದಲ್ಲಿ ಧನಾತ್ಮಕ ಅಂದ್ರೆ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಅದು ಕ್ರಮಗಳನ್ನ ಅಥವಾ ಪ್ರೇರಣೆಯನ್ನು ಹೊಂದುತ್ತದೆ, ಅಥವಾ ತಾನು ಉತ್ಪಾದಿಸಿದಂತಹ ಸರಕುಗಳನ್ನ ಮಾರಾಟ ಮಾಡೋದಕ್ಕೂ ಸಹ ಸಿದ್ಧ ಆಗುತ್ತದೆ. ಒಂದು ವೇಳೆ ಸನ್ನಿವೇಶ 2 P less than or is equal to AC. ಅಂತಕ್ಕಂಥದ್ದು. P less than or is equal to AC ಅಂತ ಹೇಳಿದ್ರೆ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ, ಒಂದು ವೇಳೆ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಇದ್ದರೆ ಆಗ ದೀರ್ಘಾವಧಿಯಲ್ಲಿ ಉದ್ಯಮ ಘಟಕ ಧನಾತ್ಮಕ ಉತ್ಪನ್ನವನ್ನು ನಿರ್ಧರಿಸುವುದಿಲ್ಲ. ಈ ಸನ್ನಿವೇಶದಲ್ಲಿ ಧನಾತ್ಮಕ ಉತ್ಪನ್ನವನ್ನ ನಿರ್ಧರಿಸುವುದಿಲ್ಲ. ಅಂದ್ರೆ ಸರಕಿನ ಬೆಲೆ ಕಡಿಮೆ ಇದ್ದು ಸರಕಿನ ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ದಾಗ ಉದ್ಯಮ ಘಟಕ ತನ್ನ ಉತ್ಪಾದನೆಯನ್ನ ಶೂನ್ಯಕ್ಕೆ ನಿರ್ಧರಿಸುತ್ತದೆ. ಯಾಕೆ ಅಂತ ಹೇಳಿದ್ರೆ ಆಗ ಉತ್ಪಾದನೆಗೆ ಉದ್ಯಮ ಘಟಕಕ್ಕೆ ನಷ್ಟ ಕಂಡುಬರುತ್ತದೆ. ಇದನ್ನ ನೋಡಿ, ಒಂದು ವೇಳೆ ಬೆಲೆಯ ರೇಖೆ P2 ಆಗುತ್ತದೆ. P1 ಇರ್ತಕ್ಕಂತಹ ಬೆಲೆ P2ಗೆ ಏನಾದರೂ ಕಡಿಮೆ ಆಗುತ್ತದೆ. ಈ ಸನ್ನಿವೇಶದಲ್ಲಿ ಉದ್ಯಮ ಘಟಕ ಸರಕನ್ನ ಉತ್ಪಾದಿಸುವುದಿಲ್ಲ, ಧನಾತ್ಮಕ ಉತ್ಪಾದನೆಯನ್ನ ನಿರ್ಧರಿಸಲು ಸಾಧ್ಯವಿಲ್ಲ. ಧನಾತ್ಮಕ ಉತ್ಪಾದನೆ ಅಂದ್ರೆ ಉತ್ಪಾದನೆಯನ್ನು ಕೈಗೊಳ್ಳುವುದಿಲ್ಲ, ಅದು ಉತ್ಪಾದನೆಯನ್ನು ಹೆಚ್ಚಿಸೋದಿಲ್ಲ, ಉತ್ಪಾದನೆಯನ್ನು ಸಹ ಕೈಗೊಳ್ಳುವುದಿಲ್ಲ, ಶೂನ್ಯ ಉತ್ಪಾದನೆಯನ್ನು ಕೈಗೊಳ್ಳುತ್ತದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬೆಲೆಯ ರೇಖೆಗಿಂತಲೂ ಸರಾಸರಿ ವೆಚ್ಚ, ದೀರ್ಘಾವಧಿಯ ಸರಾಸರಿ ವೆಚ್ಚ ಏನಾಗಿದೆ, ಹೆಚ್ಚಾಗಿದೆ. ದೀರ್ಘಾವಧಿಯ ಸರಾಸರಿ ವೆಚ್ಚ ಅಂತಕ್ಕಂಥದ್ದು ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿ
ಸರಾಸರಿ ವೆಚ್ಚ ಹೆಚ್ಚಾಗಿರೋದ್ರಿಂದ ಉದ್ಯಮ ಘಟಕಕ್ಕೆ ನಷ್ಟ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಈ ನಷ್ಟವನ್ನ ಅದು ಭರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಉದ್ಯಮ ಘಟಕ ತನ್ನ ಉತ್ಪಾದನೆಯನ್ನ ಶೂನ್ಯಕ್ಕೆ ನಿರ್ಧರಿಸುತ್ತದೆ. ಈ ಎರಡೂ ಸನ್ನಿವೇಶಗಳನ್ನು, ಸನ್ನಿವೇಶ 1, ಸನ್ನಿವೇಶ 2, ಈ ಎರಡೂ ಸನ್ನಿವೇಶಗಳನ್ನ ನಾವು ಒಂದು ಸಮೀಕರಿಸಿದಾಗ, ಈ ಎರಡು ಸನ್ನಿವೇಶಗಳನ್ನ ಸಮೀಕರಿಸಿ ಪೂರೈಕೆಯ ರೇಖೆಯನ್ನು ನಾವು ನಿರ್ಧರಿಸಬಹುದು. ಈ ಪೂರೈಕೆಯ ರೇಖೆ ನಾವು ಯಾವುದು ಪೂರೈಕೆಯ ರೇಖೆ ಅಂತ ಹೇಳ್ತಿದ್ರೆ, ಬೆಲೆ ಕಡಿಮೆ ಇದ್ದು ಸರಾಸರಿ ವೆಚ್ಚ ಹೆಚ್ಚಾಗಿದ್ರೆ ಸರಕುಗಳನ್ನು ಉತ್ಪಾದಿಸಲು ಉದ್ಯಮ ಘಟಕಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಬೆಲೆ ಹೆಚ್ಚಾಗಿದ್ದು ಸರಾಸರಿ ವೆಚ್ಚ ಕಡಿಮೆ ಇದ್ದಾಗ ಉತ್ಪಾದನೆಯನ್ನು ಕೈಗೊಳ್ಳುತ್ತದೆ. ಹಾಗಾದ್ರೆ ಉತ್ಪಾದನೆಯನ್ನು ಯಾವ ಹಂತದಿಂದ ಕೈಗೊಳ್ಳುತ್ತದೆ ಅಂತ ಹೇಳಿದ್ರೆ, ಇಲ್ಲಿ ಕನಿಷ್ಠ ಸರಾಸರಿ ವೆಚ್ಚ, ಬೆಲೆಯು ಕನಿಷ್ಠ ಸರಾಸರಿ, ಇಲ್ಲಿದಿನ ಕನಿಷ್ಠ ಬೆಲೆಯು ಕನಿಷ್ಠ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಕನಿಷ್ಠ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಕಡಿಮೆ ಇರಬೇಕು. ನೋಡಿ, ಇಲ್ಲಿ ಕನಿಷ್ಠ ಸರಾಸರಿ ವೆಚ್ಚ ಅಂತ ಹೇಳಿದ್ರೆ ಈ ಬಿಂದುವಿಗಿಂತ ಹೆಚ್ಚಾಗಿರುವಂತಹ ಸನ್ನಿವೇಶ ಅಂದ್ರೆ LRMC ರೇಖೆಯ ಮೇಲ್ಭಾಗವನ್ನ ನಾವೇಂತ ಕರಿತೀವಿ, ಪೂರೈಕೆಯ ರೇಖೆ. ಅಂದ್ರೆ ಪೂರೈಕೆಯ ರೇಖೆ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ, ದೀರ್ಘಾವಧಿ ಸರಾಸರಿ ವೆಚ್ಚವನ್ನ ಛೇದಿಸಿರುವಂತಹ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯ ಮೇಲ್ಭಾಗವನ್ನ ನಾವೆಂತ ಕರಿತೀವಿ, ಪೂರೈಕೆಯ ರೇಖೆ ಅಂತೇಳಿ ಕರಿತೀವಿ. ಪೂರೈಕೆಯ ರೇಖೆ ಯಾವುದು ಪೂರೈಕೆಯ ರೇಖೆ ಅಂತ ಹೇಳಿದ್ರೆ, ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ವೆಚ್ಚದ ರೇಖೆಯನ್ನ ಛೇದಿಸಿ, ಸರಾಸರಿ ವೆಚ್ಚದ ರೇಖೆಯನ್ನ ಛೇದಿಸಿದೆ ಕೆಳಗಿಂದ ಛೇದಿಸಿ ಸರಾಸರಿ ವೆಚ್ಚಕ್ಕಿಂತ ಮೇಲ್ಮುಖವಾಗಿ ಚಲಿಸಿರುವಂತಹ ಸೀಮಾಂತ ವೆಚ್ಚದ ರೇಖೆಯ ಭಾಗವನ್ನು ನಾವು ಪೂರೈಕೆಯ ರೇಖೆ ಅಂತೇಳಿ ಕರಿತೀವಿ. ಅಂದ್ರೆ ಬೆಲೆ OP1 ಇದ್ದಾಗ ಸರಕಿನ ಪೂರೈಕೆಯ ಪ್ರಮಾಣ OQ1 ಆಗಿರುತ್ತದೆ. ಹೀಗಾಗಿ ನಾವು ಈ ರೇಖೆಯನ್ನ ನೋಡಬಹುದು. ಇದನ್ನ ಪೂರೈಕೆಯ ರೇಖೆಯನ್ನ ನಾವು ಗಮನಿಸೋದಾದ್ರೆ ಇನ್ನೊಂದು ರೇಖಾಚಿತ್ರದಲ್ಲಿ ನೋಡಬಹುದು. ಪೂರೈಕೆಯ ರೇಖೆಯನ್ನ ಇನ್ನೊಂದು ಚಿತ್ರದಲ್ಲಿ ನಾವು ನೋಡಬಾರ್ದ್ರೆ LRMC ಹಾಗೇನೆ LRMC ರೇಖೆ. ಇಲ್ಲಿ ಬೆಲೆ ಹಾಗೇನೆ ಬೆಲೆ ಮತ್ತು ಉತ್ಪನ್ನ. ನಾವು ಈ ರೇಖಾಚಿತ್ರದ ಮೂಲಕ ಪೂರೈಕೆ ರೇಖೆಯನ್ನು ನೋಡಬಹುದು. ಇದೇ ರೇಖಾಚಿತ್ರವನ್ನ ಇಲ್ಲಿ ಪೂರೈಕೆ ರೇಖೆಯನ್ನು ನಿರ್ಧರಿಸೋದಕ್ಕೆ ಮತ್ತೊಮ್ಮೆ ಬರ್ಕೊಂಡಿದ್ದೀವಿ. ಈ ರೇಖಾಚಿತ್ರದಲ್ಲಿ ಏನಾಗಿದೆ, ಯಾವುದು ದೀರ್ಘಾವಧಿಯ ಪೂರೈಕೆಯ ರೇಖೆ ಉದ್ಯಮ ಘಟಕದ್ದು ಅಂತ ಹೇಳಿದ್ರೆ, LRAC ರೇಖೆಯನ್ನ, LRAC ಅಂತ ಹೇಳಿದ್ರೆ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯನ್ನ ಸೀಮಾಂತ ವೆಚ್ಚದ ರೇಖೆಯು ಕೆಳಗಿನಿಂದ ಛೇದಿಸಿರುವ ಭಾಗದಿಂದ ಮೇಲ್ಮುಖವಾಗಿ ಚಲಿಸಿರುವ ಸೀಮಾಂತ ವೆಚ್ಚದ ರೇಖೆಯ ಭಾಗವನ್ನ ಪೂರೈಕೆಯ ರೇಖೆ ಅಂತ ಹೇಳಿ ಕರಿತೀವಿ.
ಕರಿತೀವಿ. ಹೀಗೆ ನಾವು ಉದ್ಯಮ ಘಟಕದ ದೀರ್ಘಾವಧಿ ಪೂರೈಕೆಯ ರೇಖೆಯನ್ನ ಪ್ರಮುಖವಾಗಿ ತಿಳ್ಕೊಬಹುದು. ದೀರ್ಘಾವಧಿ ಪೂರೈಕೆ ರೇಖೆ ಇಲ್ಲಿ ಸಹ ಇಲ್ಲಿ ಉತ್ಪಾದನೆ ಬೆಲೆಗೂ ಕಡಿಮೆ ಇದ್ದು ಉತ್ಪಾದನಾ ವೆಚ್ಚ ಅಂದರೆ ಸರಾಸರಿ ವೆಚ್ಚ ಹೆಚ್ಚಾಗಿದ್ದಾಗ ದೀರ್ಘಾವಧಿಯಲ್ಲಿ ಉದ್ಯಮ ಘಟಕ ಧನಾತ್ಮಕ ಉತ್ಪಾದನೆಯನ್ನ ಕೈಗೊಳ್ಳುವುದಿಲ್ಲ, ಅದು ಶೂನ್ಯ ಮಟ್ಟದ ಉತ್ಪಾದನೆಯನ್ನ ಕೈಗೊಳ್ಳುತ್ತದೆ. ಹಾಗೇನೆ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳು, ಒಂದು ಸ್ಥಗಿತತೆಯ ಬಿಂದು ಅಂತ ಕರೀತಾರೆ. ಒಂದು ಸ್ಥಗಿತತೆಯ ಬಿಂದು ಸ್ಥಗಿತತೆಯ ಬಿಂದು. ಸ್ಥಗಿತತೆ ಅಂತ ಹೇಳಿದ್ರೆ ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ದಿ ಶಟ್ ಡೌನ್ ಪಾಯಿಂಟ್ ಅಂದ್ರೆ ಉತ್ಪಾದನೆಯನ್ನು ನಿಲ್ಲಿಸುವ ಹಂತ. ಉತ್ಪಾದನೆಯನ್ನ ಯಾವ ಹಂತದಲ್ಲಿ ನಿಲ್ಲಿಸಲಾಗುತ್ತದೆ? ಶಟ್ ಡೌನ್ ಅಂದ್ರೆ ಉತ್ಪಾದನೆಯನ್ನು ನಿಲ್ಲಿಸುವುದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಯಾವ ಸನ್ನಿವೇಶದಲ್ಲಿ ಉತ್ಪಾದನೆಯನ್ನ ನಿಲ್ಲಿಸುತ್ತದೆ, ಸ್ಥಗಿತಗೊಳಿಸುತ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ ಉತ್ಪಾದನೆಯನ್ನು ನಿಲ್ಲಿಸುತ್ತದೆ ಅಂತ ಹೇಳಿದ್ರೆ, ಅಲ್ಪಾವಧಿಯಲ್ಲಿ ಉದ್ಯಮ ಘಟಕದ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನ ಛೇದಿಸಿದ ಕೆಳಗಿನ ಬಿಂದುವನ್ನ ಕೆಳಗೆ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನ, ಕೆಳಗಿನ ಹಂತವನ್ನ ನಾವು ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನ ಛೇದಿಸುವಂತಹ ಬಿಂದುವಿನಿಂದ ಕೆಳ ಹಂತದಲ್ಲಿರ್ತಕ್ಕಂತಹ ಸನ್ನಿವೇಶವನ್ನ, ಕೆಳ ಹಂತದಲ್ಲಿರ್ತಕ್ಕಂತಹ ಒಂದು ಬಿಂದುವನ್ನ ನಾವೆಂತ ಕರಿತೀವಿ? ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಅಂತ ಹೇಳಿದ್ರೆ, ಹಾಗೆಯೇ ದೀರ್ಘಾವಧಿಯಲ್ಲಿ ಸ್ಥಗಿತತೆಯ ಬಿಂದು ಅಂತ ಹೇಳಿದ್ರೆ, ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ವೆಚ್ಚದ ರೇಖೆಯನ್ನ ಛೇದಿಸಿರುವಂತಹ ಕೆಳಗಿನ ಹಂತವನ್ನ ನಾವೇನಂತ ಕರಿತೀವಿ? ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಸ್ಥಗಿತತೆಯ ಬಿಂದು ಅಂತ ಹೇಳಿದ್ರೆ, ಎಬಿಸಿ ಸರಾಸರಿ ವೆಚ್ಚದ ಕನಿಷ್ಠತೆಯ ಬಿಂದುವನ್ನ ಕನಿಷ್ಠ ಬಿಂದುವನ್ನ ಸ್ಥಗಿತತೆಯ ಬಿಂದು, ಸರಾಸರಿ ವೆಚ್ಚದ ಕನಿಷ್ಠ ಬಿಂದುವನ್ನ ಸ್ಥಗಿತತೆಯ ಬಿಂದು ಅಂತ ಹೇಳಿ ಕರಿತೀವಿ. ದೀರ್ಘಾವಧಿಯಲ್ಲಿ ಸ್ಥಗಿತತೆಯ ಬಿಂದು ಯಾವುದಾಗಿರುತ್ತದೆ? ಸರಾಸರಿ ವೆಚ್ಚ, ದೀರ್ಘಾವಧಿ ಸರಾಸರಿ ವೆಚ್ಚದ ಕನಿಷ್ಠ ಬಿಂದುವನ್ನ ನಾವು ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಇಲ್ಲಿ ಅಲ್ಪಾವಧಿಯಲ್ಲಿ ಉದ್ಯಮ ಘಟಕದ ಸರಾಸರಿ ಬದಲಾಗುವ ವೆಚ್ಚದ ಕನಿಷ್ಠ ಬಿಂದುವನ್ನು ಸಹ ನಾವು ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಸ್ಥಗಿತತೆಯ ಬಿಂದು ಅಂತ ಹೇಳಿದ್ರೆ ಏನು? ಬೆಲೆಯು ಸರಾಸರಿ ಬದಲಾಗುವ ವೆಚ್ಚದಕ್ಕಿಂತ ಕಡಿಮೆ ಇದ್ದು ಆ ಸರಾಸರಿ ಬದಲಾಗುವ ವೆಚ್ಚದ ಕನಿಷ್ಠ ಬಿಂದುವಿನ ಕೆಳಗಿನ ಹಂತವನ್ನೇ ನಾವು ಸ್ಥಗಿತತೆಯ ಬಿಂದು ಅಂತೇಳಿ ಅಲ್ಪಾವಧಿಯಲ್ಲಿ ಕರಿತೀವಿ. ಹಾಗೆಯೇ ದೀರ್ಘಾವಧಿಯಲ್ಲಾದ್ರೆ ಸರಾಸರಿ ವೆಚ್ಚದ ಕನಿಷ್ಠ ಬಿಂದುವಿನ ಕೆಳ ಹಂತವನ್ನ ನಾವು ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಾಮಾನ್ಯ ಲಾಭ. ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ, ಉದ್ಯಮ ಘಟಕ ಅಸ್ತಿತ್ವದಲ್ಲಿಟ್ಟು ವ್ಯವಹಾರವನ್ನು ಮುಂದುವರಿಸಲು
ಅಗತ್ಯವಾಗಿರ್ತಕ್ಕಂಥ ಕನಿಷ್ಠ ಮಟ್ಟದ ಲಾಭವನ್ನ ನಾವು ಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಉದ್ಯಮ ಘಟಕವೊಂದು ಅಸ್ತಿತ್ವದಲ್ಲಿ ವ್ಯವಹಾರವನ್ನ ಹಿಡಿದಿಟ್ಟುಕೊಳ್ಳಲು ಕನಿಷ್ಠ ಮಟ್ಟದ ಲಾಭವನ್ನಾದ್ರೂ ಪಡಿಬೇಕು. ಆ ಕನಿಷ್ಠ ಮಟ್ಟದ ಲಾಭವನ್ನ ನಾವೇನಂತ ಹೇಳ್ತೀವಿ, ಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ಅಂದ್ರೆ ಉದ್ಯಮ ಘಟಕ ಮಾರುಕಟ್ಟೆಯಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಬೇಕು. ಆ ವ್ಯವಹಾರವನ್ನ ನಿರಂತರವಾಗಿ ವ್ಯವಹಾರದಲ್ಲಿ ಯಾವುದೇ ವೆಚ್ಚಗಳು ಅಥವಾ ನಷ್ಟಗಳು ಸಂಭವಿಸದಂತೆ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನ ನಾವು ಸಾಮಾನ್ಯ ಲಾಭ. ಇಲ್ಲಿ ಸಾಮಾನ್ಯ ಲಾಭ ಅಂತಕ್ಕಂಥದ್ದು ವೆಚ್ಚದ ಒಂದು ಭಾಗವಾಗಿರುತ್ತದೆ. ಸಾಮಾನ್ಯ ಲಾಭ ಅಂತಕ್ಕಂಥದ್ದು ವೆಚ್ಚದ ಒಂದು ಭಾಗವಾಗಿರುತ್ತದೆ. ಅಂದ್ರೆ ಸರಕಿನ ಉತ್ಪಾದನಾ ವೆಚ್ಚ ಸರಕಿನ ಆದಾಯಕ್ಕೆ ಸಮನಾಗಿರ್ತಕ್ಕಂತಹ ಸನ್ನಿವೇಶವನ್ನ ನಾವು ಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ಸಾಮಾನ್ಯ ಲಾಭ ಅಂತ ಹೇಳಿದ್ರೇನು, ಸರಕಿನ ಆದಾಯ ಮತ್ತು ವೆಚ್ಚದ ನಡುವೆ ಸಮನಾಗಿದ್ದರೆ, ಉದ್ಯಮ ಘಟಕದ ಆದಾಯ ಮತ್ತು ವೆಚ್ಚದ ನಡುವೆ ಸಮನಾಗಿರುವಂತಹ ಸನ್ನಿವೇಶವನ್ನೇ ನಾವು ಸಾಮಾನ್ಯ ಲಾಭ ಅಂತ ಕರಿತೀವಿ. ಈ ಸಾಮಾನ್ಯ ಲಾಭದಲ್ಲಿ ಒಂದು ಉದ್ಯಮ ಘಟಕ ವ್ಯವಹಾರವನ್ನ ಹಿಡಿದಿಟ್ಟುಕೊಳ್ಳಲು ಗಳಿಸಲೇಬೇಕಾಗಿರ್ತಕ್ಕಂಥ ಕನಿಷ್ಠ ಲಾಭವನ್ನು ನಾವು ಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ಹಾಗೆಯೇ ಇನ್ನೊಂದು ಅಸಾಮಾನ್ಯ ಲಾಭ. ಅಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನದಾಗಿ ಲಾಭಾಂಶವನ್ನು ಪಡೆದ್ರೆ ಅದನ್ನ ಅಸಾಮಾನ್ಯ ಲಾಭ, ಅಬ್ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ನಾರ್ಮಲ್ ಪ್ರಾಫಿಟ್ ಹಾಗೆ ಅಬ್ನಾರ್ಮಲ್ ಅಥವಾ ಅಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಮಟ್ಟದ ಲಾಭವನ್ನ ಉದ್ಯಮ ಘಟಕ ಪಡಿತಾ ಇದ್ರೆ ಅದನ್ನ ಅಸಾಮಾನ್ಯ ಲಾಭ. ಅಂದ್ರೆ ಆದಾಯವು ವೆಚ್ಚಕ್ಕಿಂತ ಹೆಚ್ಚಾಗಿರುವ ಸನ್ನಿವೇಶ. ಒಟ್ಟು ಆದಾಯವು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನ ಅಸಾಮಾನ್ಯ ಲಾಭ ಅಂತ ಕರಿತೀವಿ. ಹಾಗೆಯೇ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕೆ ಸಮನಾಗಿದ್ದಾಗ ಅದನ್ನ ಸಾಮಾನ್ಯ ಲಾಭ. ಹಾಗೆಯೇ ಒಂದು ವ್ಯಾಖ್ಯಾನದಲ್ಲಿ ಹೇಳೋದಾದ್ರೆ ಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಉದ್ಯಮ ಘಟಕವು ತನ್ನ ವ್ಯವಹಾರಗಳನ್ನು ಹಿಡಿದಿಟ್ಟುಕೊಳ್ಳಲು ಗಳಿಸಲೇಬೇಕಾಗಿರುವಂತಹ ಕನಿಷ್ಠ ಲಾಭವನ್ನ ಸಾಮಾನ್ಯ ಲಾಭ ಅಂತ ಕರಿತೀವಿ. ಹಾಗೆಯೇ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಒಂದು ಲಾಭಾಂಶವನ್ನ ಪಡೆದ್ರೆ ಅದನ್ನ ಅಸಾಮಾನ್ಯ ಲಾಭ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಸದಾವಕಾಶ ವೆಚ್ಚ. ಈ ಸದಾವಕಾಶ ವೆಚ್ಚ ಅಂತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಆಗಾಗ್ಗೆ ಹೆಚ್ಚಾಗಿ ಬಳಸತಕ್ಕಂತಹ ಒಂದು ಪರಿಕಲ್ಪನೆ. ಅರ್ಥಶಾಸ್ತ್ರದಲ್ಲಿ ಅತಿ ಮಹತ್ವವನ್ನು ಪಡೆದಂತಹ ಒಂದು ಪರಿಕಲ್ಪನೆ ಯಾವುದು? ಸದಾವಕಾಶ ವೆಚ್ಚ. ಈ ಸದಾವಕಾಶ ವೆಚ್ಚ ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳು, ಕೆಲವು ಚಟುವಟಿಕೆಗಳು ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆಗಳಾಗಿರ್ತವೆ. ಇಲ್ಲಿ ಈ ಕೆಲವೊಂದು ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ. ಉತ್ತಮ ಚಟುವಟಿಕೆಯನ್ನ ಬಿಟ್ಟುಕೊಟ್ಟ ಗಳಿಕೆಗೆ ಸದಾವಕಾಶ ವೆಚ್ಚ ಅಂತ ಹೇಳ್ತೀವಿ. ಎರಡು ಚಟುವಟಿಕೆಗಳಿರ್ತವೆ. ಆ ಎರಡು ಚಟುವಟಿಕೆಗಳಲ್ಲಿ ಉತ್ತಮವಾಗಿರುವಂತಹ ಚಟುವಟಿಕೆಗಳನ್ನ ಬಿಟ್ಟುಕೊಟ್ಟಂತಹ ಒಂದು ಚಟುವಟಿಕೆಗಳನ್ನ ಸದಾವಕಾಶ ವೆಚ್ಚ, ಬಿಟ್ಟುಕೊಟ್ಟ ಗಳಿಕೆಯನ್ನೇ ಸದಾವಕಾಶ ವೆಚ್ಚ ಅಂತೇಳಿ ಕರಿತೀವಿ. ಸದಾವಕಾಶ ವೆಚ್ಚ ಅಂತ ಹೇಳಿದ್ರೆ ಎರಡನೇ ಉತ್ತಮ ಚಟುವಟಿಕೆ ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ. ಎರಡನೇ ಉತ್ತಮ ಚಟುವಟಿಕೆ ಬಿಟ್ಟುಕೊಟ್ಟ ಗಳಿಕೆಯನ್ನೇ ನಾವು ಸದಾವಕಾಶ ವೆಚ್ಚ ಅಂತೇಳಿ ಕರಿತೀವಿ. ಇದನ್ನ ಉದಾಹರಣೆಯಲ್ಲಿ ನೋಡಿದ್ರೆ, ಈಗ ಒಂದು ಕುಟುಂಬದಲ್ಲಿ 1,000 ರೂಪಾಯಿ ಇರುತ್ತೆ. 1,000 ರೂಪಾಯಿ ಆದಾಯ ಇದೆ. ಒಂದು ಕುಟುಂಬದಲ್ಲಿ 1,000 ರೂಪಾಯಿ ಆದಾಯ ಇದೆ ಅಂತ ಹೇಳ್ಕೊಳ್ಳೋದು. ಈಗ ಆ ಕುಟುಂಬದವರು ಈ 1,000 ರೂಪಾಯಿಯನ್ನ
ಆಪತ್ಕಾಲದಲ್ಲಿ ಬರಬೇಕು ಇಟ್ಕೊಬೇಕು ಅಂತ ಹೇಳಿ ಮನೆಯಲ್ಲೇ ಇಟ್ಕೊಂಡ್ರೆ ಭವಿಷ್ಯದ ದೃಷ್ಟಿಯಿಂದ ಆಪತ್ಕಾಲದಲ್ಲಿ ತಕ್ಷಣವೇ ಹಣ ಬೇಕಾಯಿತು ಅಂತ ಹೇಳಿ ಮನೆಯಲ್ಲೇ ಇಟ್ಕೊಳ್ಬೋದು. ಇದು ಒಂದು ಚಟುವಟಿಕೆ. ಹಾಗೇನೆ ಇದೇ ಹಣವನ್ನ ತಗೊಂಡೋಗಿ ಬ್ಯಾಂಕಲ್ಲಿ 10%ಗೆ ಡೆಪಾಸಿಟ್ ಮಾಡಿದ್ರೆ, ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಆಗ ಅದಕ್ಕೆ ಬಡ್ಡಿಯ ರೂಪದಲ್ಲಿ ಆದಾಯ ಅಂತಕ್ಕಂಥದ್ದು ಬರುತ್ತೆ. ಈಗ ಕುಟುಂಬದವರು ನಿರ್ಧರಿಸ್ತಾರೆ. ಕುಟುಂಬದವರು ತಮ್ಮ ಬಳಿ ಅಥವಾ ತಮ್ಮ ಮನೆಯಲ್ಲಿಯೇ ಹಣವನ್ನ ಇಟ್ಕೊಂಡ್ರೆ ಅಲ್ಲಿ ಏನಾಯ್ತು, ಬಡ್ಡಿ ಗಳಿಕೆಯ ಬಿಟ್ಟುಕೊಟ್ಟ ಬಡ್ಡಿ ಗಳಿಕೆಯ ವೆಚ್ಚ, ಅದನ್ನ ನಾವೆಂತ ಕರಿತೀವಿ, ಸದಾವಕಾಶ ವೆಚ್ಚ ಅಂತ ಹೇಳಿದ್ರೆ, ಸದಾವಕಾಶ ವೆಚ್ಚವು ಬ್ಯಾಂಕ್ನಿಂದ ಬಿಟ್ಟುಕೊಟ್ಟ ಬಡ್ಡಿಯಾಗಿದೆ. ಬ್ಯಾಂಕಿಂದ ಬಿಟ್ಟುಕೊಟ್ಟ ಬಡ್ಡಿಯಾಗಿದೆ. ನಾವು ಎರಡು ಚಟುವಟಿಕೆಗಳು, ಒಂದು ಕುಟುಂಬದಲ್ಲಾದ್ರೂ ಹಣ ಇಟ್ಕೊಬಹುದು, ಇನ್ನೊಂದು ಬ್ಯಾಂಕಲ್ಲಾದ್ರೂ ಇಡ್ಬೋದು. ಈಗ ಬ್ಯಾಂಕಲ್ಲಿ ಇಟ್ಟರೆ ಬಡ್ಡಿ ಬರುತ್ತೆ, ಅದೇ ಹಣವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಬಡ್ಡಿ ಬರೋದಿಲ್ಲ, ಆಪತ್ಕಾಲದಲ್ಲಿ ತಕ್ಷಣವೇ ಬಳಸ್ಕೊಬಹುದು. ಈಗ ಕುಟುಂಬದವರು ಮನೆಯಲ್ಲೇ ಹಣವನ್ನ ನಗದು ರೂಪದಲ್ಲಿ ಇಟ್ಕೊಂಡ್ರೆ ಆಗ ಆ ಎರಡನೇ ಚಟುವಟಿಕೆ ಆಗಿರ್ತಕ್ಕಂಥ ಬ್ಯಾಂಕ್ನಿಂದ ಬರ್ತಕ್ಕಂಥ ಬಡ್ಡಿಯನ್ನ ಬಿಟ್ಟುಕೊಡ್ಬೇಕಾಗುತ್ತೆ. ಹೀಗೆ ಬಡ್ಡಿಯನ್ನ ಬಿಟ್ಟುಕೊಡೋದನ್ನ ನಾವೆಂತ ಕರಿತೀವಿ, ಸದಾವಕಾಶ ವೆಚ್ಚ ಅಂತ ಹೇಳಿ ಕರಿತೀವಿ. ಅನಂತರ ಮತ್ತೊಂದು ಪರಿಕಲ್ಪನೆ ಸಮಸ್ಥಿತಿಯ ಬಿಂದು ಅಂತ ಹೇಳಿ ಕರಿತೀವಿ. ನಾಲ್ಕನೇದಾಗಿರ್ತಕ್ಕಂಥದ್ದು ಸಮಸ್ಥಿತಿಯ ಬಿಂದು. ಸಮಸ್ಥಿತಿಯ ಬಿಂದು ಸಮಸ್ಥಿತಿಯ ಬಿಂದು ಅಂತ ಹೇಳಿದ್ರೆ ಏನು, ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಪಡಿತಕ್ಕಂತಹ, ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಗಳಿಸುವ ಪೂರೈಕೆಯ ಮೇಲಿನ ಬಿಂದುವನ್ನು, ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಗಳಿಸುವ ಪೂರೈಕೆಯ ಮೇಲಿನ ಬಿಂದುವನ್ನ ನಾವು ಸಮಸ್ಥಿತಿಯ ಬಿಂದು ಅಂತ ಹೇಳಿ ಕರಿತೀವಿ. ಸಮಸ್ಥಿತಿಯ ಬಿಂದು ಅಂತ ಹೇಳಿದ್ರೆ ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಪಡೆಯುವಂತಹ ಪೂರೈಕೆಯ ರೇಖೆಯ ಮೇಲಿನ ಕನಿಷ್ಠ ಬಿಂದುವನ್ನ ನಾವು ಸಮಸ್ಥಿತಿಯ ಬಿಂದು ಅಂತೇಳಿ ಕರಿತೀವಿ. ಇಲ್ಲಿ ಅಲ್ಪಾವಧಿಯಲ್ಲಿ ಸರಾಸರಿ ಬದಲಾಗುವ ವೆಚ್ಚದ ಕನಿಷ್ಠ ಬಿಂದು, ಈ ಕನಿಷ್ಠ ಬಿಂದುವನ್ನ ಸೀಮಾಂತ ವೆಚ್ಚದ ರೇಖೆ ಏನ್ ಮಾಡಿರುತ್ತೆ, ಛೇದಿಸಿರುತ್ತೆ. ಸೀಮಾಂತ ವೆಚ್ಚದ ರೇಖೆಯು ಛೇದಿಸಿರುವಂತಹ ಮತ್ತು ಸರಾಸರಿ ವೆಚ್ಚದ ರೇಖೆಯ ಕನಿಷ್ಠ ಬಿಂದುವನ್ನ ನಾವು ಸಮಸ್ಥಿತಿಯ ಬಿಂದು ಅಂತೇಳಿ ಕರಿತೀವಿ. ಹಾಗೇನೆ ದೀರ್ಘಾವಧಿಯಲ್ಲಿ ಸಮಸ್ಥಿತಿಯ ಬಿಂದು ಅಂತ ಹೇಳಿದ್ರೆ ಎಲ್ಲಾ ಸರಾಸರಿ ವೆಚ್ಚದ ರೇಖೆಯನ್ನು ಸೀಮಾಂತದ ವೆಚ್ಚದ ರೇಖೆಯು ಛೇದಿಸಿರುವಂತಹ ಸರಾಸರಿ ವೆಚ್ಚದ ರೇಖೆಯ ಕನಿಷ್ಠ ಬಿಂದುವನ್ನ ಸಮಸ್ಥಿತಿಯ ಬಿಂದು ಅಂತೇಳಿ ಕರಿತೀವಿ. ಈ ದೀರ್ಘಾವಧಿಯಲ್ಲಿ ಸಮಸ್ಥಿತಿಯ ಬಿಂದುವಿನ ಮೇಲ್ಭಾಗದಲ್ಲಿ ಉದ್ಯಮ ಘಟಕಗಳು, ಸಮಸ್ಥಿತಿಯ ಬಿಂದುವಿನ ಮೇಲ್ಭಾಗದಲ್ಲಿ ಪೂರೈಕೆಯ ರೇಖೆಯ ಮೇಲ್ಭಾಗದಲ್ಲಿ ಉದ್ಯಮ ಘಟಕಗಳು ಉತ್ಪಾದನೆಯನ್ನ, ಧನಾತ್ಮಕವಾಗಿರ್ತಕ್ಕಂಥ ಉತ್ಪಾದನೆಯನ್ನ ಕೈಗೊಳ್ಳುತ್ತವೆ. ಆದರೆ ಅಲ್ಪಾವಧಿಯಲ್ಲಿ ಮಾತ್ರ ಅಲ್ಪಾವಧಿಯಲ್ಲಿಯೂ ಅಷ್ಟೇ ಅಲ್ಲಿಯೂ ಸಹ ಪೂರೈಕೆ ರೇಖೆ, ಸೀಮಾಂತ ವೆಚ್ಚದ ರೇಖೆ, ಸರಾಸರಿ ಬದಲಾಗುವ ವೆಚ್ಚದ ರೇಖೆಯ ಕನಿಷ್ಠ ಬಿಂದುವಿನಿಂದ ಮೇಲೇರಿರುವಂತಹ ಸೀಮಾಂತ ವೆಚ್ಚದ ರೇಖೆಯ ಭಾಗವನ್ನು ಪೂರೈಕೆ ರೇಖೆ ಅಂತ ಕರಿತೀವಿ. ಹಾಗೆಯೇ ಅದು ಛೇದಿಸಿರುವಂತಹ ಕನಿಷ್ಠ ಬಿಂದು, ಸರಾಸರಿ ಬದಲಾಗುವ ವೆಚ್ಚದ ಕನಿಷ್ಠ ಬಿಂದುವನ್ನ ನಾವು ಸಮಸ್ಥಿತಿಯ ಬಿಂದು ಅಂತ ಹೇಳಿ ಕರಿತೀವಿ. ಹೀಗೆ ನಾವು ಇವತ್ತಿನ ದಿನ ಉದ್ಯಮ ಘಟಕದ ಪೂರೈಕೆಯ ರೇಖೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಉದ್ಯಮ ಘಟಕದ ಪೂರೈಕೆಯ ರೇಖೆ ಅಂದರೆ ಮೊದಲು
ಪೂರೈಕೆ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಹಾಗೇನೆ ಪೂರೈಕೆಯ ಅನುಸೂಚಿಯನ್ನು ತಿಳ್ಕೊಂಡಿದೀವಿ. ಪೂರೈಕೆಯ ನಿರ್ಧರಿಸುವಂತ ಘಟಕಗಳನ್ನು ಸಹ ನಾವು ತಿಳ್ಕೊಂಡಿದೀವಿ. ಈ ಪೂರೈಕೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಬೆಲೆ ಹೆಚ್ಚಾಗ್ತದೆ. ಬೆಲೆ ಹೆಚ್ಚಾದ್ರೆ ಪೂರೈಕೆ ಹೆಚ್ಚಾಗುತ್ತದೆ. ಬೆಲೆ ಕಡಿಮೆ ಆದರೆ ಪೂರೈಕೆನೂ ಸಹ ಕಡಿಮೆ ಆಗುತ್ತದೆ. ಅಥವಾ ಬೆಲೆ ಸಂಪೂರ್ಣವಾಗಿ ಕಡಿಮೆ ಆಯಿತು, ಉತ್ಪಾದನಾ ವೆಚ್ಚಕ್ಕಿಂತಲೂ ಬೆಲೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಉತ್ಪಾದನೆಯನ್ನ ನಿಲ್ಲಿಸಬೇಕಾಗುತ್ತದೆ ಅಥವಾ ಅದನ್ನು ಸ್ಥಗಿತಗೊಳಿಸಬೇಕಾಗುತ್ತದೆ. ಉತ್ಪಾದನೆಯನ್ನ ಸ್ಥಗಿತಗೊಳಿಸುವ ಬಿಂದು. ಇಲ್ಲಿ ಅಲ್ಪಾವಧಿಯಲ್ಲಿ ಆದರೆ ಉತ್ಪಾದನೆಯನ್ನ ಹೆಚ್ಚಿಸತಕ್ಕಂಥದ್ದು ಸನ್ನಿವೇಶ ಅಂತ ಹೇಳಿದ್ರೆ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿ ಅಥವಾ ಸಮನಾಗಿದ್ದಾಗ ಉದ್ಯಮ ಘಟಕಗಳು ಧನಾತ್ಮಕ ಉತ್ಪಾದನೆಯನ್ನ ಕೈಗೊಳ್ಳುತ್ತವೆ. ಒಂದು ವೇಳೆ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ ಉತ್ಪಾದನೆಯನ್ನು ಮಾಡ್ತವೆ, ಅದು ಶೂನ್ಯ ಉತ್ಪಾದನೆಯ ಮಟ್ಟಕ್ಕೆ ನಿರ್ಧರಿಸುತ್ತವೆ. ಹಾಗಾಗಿ ಯಾವ ಹಂತದಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರುತ್ತೋ ಆಗ ಉದ್ಯಮ ಘಟಕಗಳು ಪೂರೈಕೆಯನ್ನ ಕೈಗೊಳ್ಳುತ್ತವೆ. ಅದೇ ರೀತಿ ದೀರ್ಘಾವಧಿಯಲ್ಲೂ ಸಹ ಅದೇ ಸನ್ನಿವೇಶವನ್ನು ನೋಡಬಹುದು. ದೀರ್ಘಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರುವ ಅಥವಾ ಸಮನಾಗಿರುವ ಸನ್ನಿವೇಶದಲ್ಲಿ ಆಗ ಉದ್ಯಮ ಘಟಕಗಳು ಧನಾತ್ಮಕವಾಗಿರ್ತಕ್ಕಂಥ ಉತ್ಪಾದನೆಯನ್ನ ಕೈಗೊಳ್ಳುತ್ತವೆ. ಒಂದು ವೇಳೆ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ ಉದ್ಯಮ ಘಟಕಗಳು ಶೂನ್ಯ ಉತ್ಪಾದನೆಯನ್ನ ಕೈಗೊಳ್ಳುತ್ತವೆ. ಹಾಗಾಗಿ ಇಲ್ಲಿ ಬೆಲೆಯು ಪೂರೈಕೆಯನ್ನು ನಿರ್ಧರಿಸುತ್ತದೆ. ಒಂದು ಕಡೆ ಉತ್ಪಾದನಾ ವೆಚ್ಚ ಮತ್ತೊಂದು ಕಡೆ ಬೆಲೆ. ಉತ್ಪಾದನಾ ವೆಚ್ಚ ಕಡಿಮೆ ಇದ್ದು ಬೆಲೆ ಹೆಚ್ಚಾಗಿದ್ದಾಗ ಪೂರೈಕೆಯ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತದೆ. ಅಂದ್ರೆ ಬೆಲೆ ಹೆಚ್ಚಾದಾಗ ಪೂರೈಕೆ ಹೆಚ್ಚಾಗುತ್ತೆ, ಬೆಲೆ ಕಡಿಮೆಯಾದಾಗ ಪೂರೈಕೆಯೂ ಸಹ ಕಡಿಮೆಯಾಗುತ್ತದೆ. ಇವಿಷ್ಟು ಸನ್ನಿವೇಶಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಬಹುದು. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನೋಡಬಹುದಾಗಿರ್ತಕ್ಕಂಥದ್ದು ಅಂದ್ರೆ ಇದರ ಮೇಲೆ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ದೀರ್ಘಾವಧಿಯ ಪೂರೈಕೆ ರೇಖೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿರಿ. ದೀರ್ಘಾವಧಿಯ ಪೂರೈಕೆ ರೇಖೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ಕೇಳ್ತಾರೆ. ಇಲ್ಲಿ ಪೂರೈಕೆ ರೇಖೆ ವಿವರಿಸಬೇಕಾದ್ರೆ ಸನ್ನಿವೇಶ 1, ಸನ್ನಿವೇಶ 2. ಸನ್ನಿವೇಶ 1 ಮತ್ತು 2 ನಾವು ಒಂದೇ ರೇಖಾಚಿತ್ರದಲ್ಲಿ ನೋಡಬಹುದು. ಈ ರೇಖಾಚಿತ್ರವನ್ನ ಬರಿಬೇಕು ಮತ್ತು ಈ 2 ರೇಖಾಚಿತ್ರಗಳನ್ನು ಬರೆದು ಈ ರೇಖೆಗಳನ್ನ ವಿವರಿಸಿ ಹೇಳಬೇಕು. ಇಷ್ಟು ಬರೆದ್ರೆ 4 ಅಂಕದ ಪ್ರಶ್ನೆಗೆ ಉತ್ತರವನ್ನ ನಾವು ನೋಡಬಹುದು. ಹಾಗೇನೆ ಸ್ಥಗಿತತೆಯ ಬಿಂದು ಎಂದರೇನು, ಹಾಗೇನೆ ಸಾಮಾನ್ಯ ಲಾಭ ಎಂದರೇನು, ಅಸಾಮಾನ್ಯ ಲಾಭ ಅಂದ್ರೇನು, ಸದಾವಕಾಶ ವೆಚ್ಚ ಅಂದ್ರೇನು ಉದಾಹರಣೆ ಸಹಿತ ವಿವರಿಸಿರಿ. ಹಾಗೇನೆ ಸಮಸ್ಥಿತಿಯ ಬಿಂದು ಅಂದ್ರೆ ಯಾವುದು, ಇವುಗಳನ್ನ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಕೇಳ್ತಕ್ಕಂಥದ್ದು. ಸ್ಥಗಿತತೆಯ ಬಿಂದು, ಸ್ಥಗಿತತೆ ಅಂತ ಹೇಳಿದ್ರೆ ಉತ್ಪಾದನೆಯನ್ನು ನಿಲ್ಲಿಸುವಂತ ಹಂತ, ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತಿರ್ತೀವಿ. ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದ್ರೆ ಸರಾಸರಿ ವೆಚ್ಚದ ರೇಖೆಯನ್ನ ಸೀಮಾಂತ ವೆಚ್ಚದ ರೇಖೆಯು ಛೇದಿಸುವಂತಹ ಕನಿಷ್ಠ ಬಿಂದುವನ್ನ, ಸರಾಸರಿ ವೆಚ್ಚದ ಕನಿಷ್ಠ ಬಿಂದುವನ್ನ ನಾವು ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಅಲ್ಪಾವಧಿಯಲ್ಲಿ ಸ್ಥಗಿತತೆಯ ಬಿಂದು ಅಂತ ಹೇಳಿದ್ರೆ ಸರಾಸರಿ ಬದಲಾಗುವ ವೆಚ್ಚದ ರೇಖೆಯ ಕನಿಷ್ಠ ಬಿಂದುವನ್ನ ಸೀಮಾಂತ ವೆಚ್ಚದ ರೇಖೆಯು ಛೇದಿಸಿರುವಂತಹ ಸನ್ನಿವೇಶವನ್ನ ನಾವು ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಹಾಗೆ ಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಉದ್ಯಮ ಘಟಕ ತನ್ನ ವ್ಯವಹಾರಗಳನ್ನ ಹಿಡಿದಿಟ್ಟುಕೊಳ್ಳಲು ಗಳಿಸಲೇಬೇಕಾಗಿರುವಂತಹ ಲಾಭವನ್ನ ನಾವು ಸಾಮಾನ್ಯ ಲಾಭ ಅಂತ ಕರಿತೀವಿ. ಹಾಗೇನೆ ಅಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನದಾಗಿ ಲಾಭಾಂಶವನ್ನು ಪಡೆದ್ರೆ ಅದನ್ನ ಅಸಾಮಾನ್ಯ ಲಾಭ ಅಂತ ಹೇಳಿ ಕರಿತೀವಿ. ಹಾಗೇನೆ ಸಮಸ್ಥಿತಿಯ ಬಿಂದು ಅಂತ ಹೇಳಿದ್ರೆ ಇಲ್ಲಿ ದೀರ್ಘಾವಧಿಯಲ್ಲಿ LRAC ರೇಖೆಯ ಕನಿಷ್ಠ ಬಿಂದುವನ್ನ LRMC ರೇಖೆಯು ಛೇದಿಸುವಂತಹ ಬಿಂದುವನ್ನ ನಾವು ಸಮಸ್ಥಿತಿಯ ಬಿಂದು ಅಂತೇಳಿ ಕರಿತೀವಿ. ಇಷ್ಟನ್ನು ನೀವು ವಿವರಿಸಿ ಹೇಳಬೇಕಾಗುತ್ತೆ. ಇಷ್ಟು ವಿವರಗಳನ್ನ ನೀವು ಕೊಡಬೇಕಾಗುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ, ಅಸಾಮಾನ್ಯ ಲಾಭ, ಸದಾವಕಾಶ ವೆಚ್ಚ ಮತ್ತು ಸಮಸ್ಥಿತಿಯ ಬಿಂದು, ಇವುಗಳನ್ನ
ನೀವು ಸರಿಯಾದ ರೀತಿಯಲ್ಲಿ ನೆನಪಿಟ್ಕೊಬೇಕು. ಮತ್ತು ದೀರ್ಘಾವಧಿಯಲ್ಲಿ ಪೂರೈಕೆಯ ರೇಖೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ಹೇಳಿ 4 ಅಂಕದ ಪ್ರಶ್ನೆಯನ್ನು ಸಹ ಕೇಳ್ತಾರೆ.